ಅದ್ಭುತವಾದ ವೈಜ್ಞಾನಿಕ ಮನೋಭಾವಗಳಿಂದ ಕೂಡಿದ ಧರ್ಮ ನಮ್ಮ ಸನಾತನ ಧರ್ಮ. ಸಂಸ್ಕಾರ ಭಟ್ರು ಕರೆದ್ರೆ ಆಯಿತು ಅಲ್ಲ. ಸಂಸ್ಕಾರ 300 ಜನ 500 ಜನ 1000 ಜನ ಜನರು ಕರೆದು ಊಟ ಹಾಕಿದರೆ ಆಯಿತು ಅಲ್ಲ. ಸಂಸ್ಕಾರ ಎನ್ನುವುದು ವಿಜೃಂಭಣೆಯ ವಸ್ತು ಅಲ್ಲ. ಸಂಸ್ಕಾರ ಎನ್ನುವುದು ಮಾರಾಟಿಕೆಯಲ್ಲ. ಸಂಸ್ಕಾರ ಎನ್ನುವಂಥದ್ದು ಪ್ರದರ್ಶನದ ವಸ್ತು ಅಲ್ಲವೇ ಅಲ್ಲ. ವೇದ ವಿದ್ಯೆಯೇ ಪರಮ ವಿದ್ಯೆ. ಅದರ ಅಧ್ಯಯನವೇ ಶ್ರೇಷ್ಠವಾದ ಅಧ್ಯಯನ. ಅದಕ್ಕೆ ಅವನು ಇವನು ಎಂಬ ಭೇದವಿಲ್ಲದೆ ಅದನ್ನು ಓದಬೇಕು. ಇದರ ಅರ್ಥ ಎಲ್ಲರ ಮೇಲೂ ವೇದವನ್ನು ಹೇರ್ತಾ ಇದ್ದೇವೆ ಅಂತಾರೆ. ಅಷ್ಟೆಲ್ಲ ಹೇಳಿದಂತಹ ವೇದ ಅದೊಂದು ಮಂತ್ರವಾಗಿಯೋ ಅದು ರಹಸ್ಯವಾಗಿಯೋ ಇವತ್ತು ಉಳ್ಕೊಂಡಿದೆ ಅಂತ ಹೇಳ್ತಾ ಇದ್ದೇವೆ. ಅದರ ಹೊರತಾಗಿ ಅದು ಒಂದು ವಿದ್ಯೆಯ ರಾಶಿಯಾಗಿ, ಮಾಹಿತಿಗಳ ಸಂಗ್ರಹವಾಗಿ, ಕಣಜವಾಗಿ, ನಾನಂತೂ ಅದು ಮಾಹಿತಿಗಳ ಕಣಜ ಅನ್ನುವ ಶಬ್ದವನ್ನೇ ಹೆಚ್ಚು ಒಪ್ಪುತ್ತೇನೆ. ಸಂಸ್ಕೃತಿ, ಕಲೆ ಮತ್ತು ಉತ್ತಮ ಕಾರ್ಯಕ್ರಮಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲು ನಮ್ಮ ಶ್ರೀಪ್ರಭಾ ಸ್ಟುಡಿಯೋ ಸದಾ ಪ್ರಯತ್ನಿಸುತ್ತಿದೆ. ಸಬ್ಸ್ಕ್ರೈಬ್ ಮಾಡಿ, ನಮ್ಮೊಂದಿಗೆ ಕೈಜೋಡಿಸಿ. ಶ್ರೀಪ್ರಭಾ ಸ್ಟುಡಿಯೋ ವೀಕ್ಷಕರಿಗೆಲ್ಲ ಸ್ವಾಗತ. ನಿಮ್ಮ ಶ್ರೀಪ್ರಭಾ ಸ್ಟುಡಿಯೋ ಇವತ್ತಿಗೆ 92,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಗಳನ್ನು ಹೊಂದಿ ನಿಮ್ಮ ಮುಂದೆ ಅನೇಕ ಉತ್ತಮ ವಿಡಿಯೋಗಳನ್ನು ಸದಾಕಾಲ ನೀಡ್ತಾ ಇದೆ. ನೀವೆಲ್ಲ ನೋಡಿದ ಹಾಗೆ ನಮ್ಮ ಚಾನಲ್ ಸದಭಿರುಚಿಯ ವಿಡಿಯೋಗಳನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತಾ ಇದೆ. ಕಲೆ, ಸಂಸ್ಕೃತಿ, ಧಾರ್ಮಿಕವೇ ಮೊದಲಾದಂತಹ ವಿಡಿಯೋಗಳು ನಿಮ್ಮ ಮುಂದೆ ಬರ್ತಾ ಇದ್ದಾವೆ. ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಿಡಿಯೋವನ್ನು ನೋಡಿ ಪ್ರೋತ್ಸಾಹ ನೀಡ್ತಾ ಇದ್ದೀರಿ. ನಿಮ್ಮಲ್ಲಿ ಅನೇಕರು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಉಳಿದವರು ಇರಬಹುದು. ದಯಮಾಡಿ ಅಂಥವರೆಲ್ಲ ಸಬ್ಸ್ಕ್ರೈಬ್ ಮಾಡಿ 1,00,000 ಸಂಖ್ಯೆಯನ್ನು ಮುಟ್ಟುವಲ್ಲಿ ನೀವೇ ಮೊದಲಿಗರಾಗಿ. ನಮ್ಮ ಸ್ಟುಡಿಯೋದಲ್ಲಿ ಈಗಾಗಲೇ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳ ವಿಡಿಯೋಗಳು ಬಂದಿದ್ದಾವೆ. ಅದೇ ಸರಣಿಯಲ್ಲಿ ಸಂಸ್ಕಾರಗಳ ಕುರಿತಾಗಿ ತಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಳ್ಳುವುದಕ್ಕೆ ನಾವಿವತ್ತು ಬಂದಿದ್ದೇವೆ. ನಮ್ಮಲ್ಲಿ ಎಲ್ಲ ಮನೆಗಳಿಗೂ ಮನೆತನಕ್ಕೂ ಕುಲ ಪುರೋಹಿತರಿರ್ತಾರೆ. ಈ ಸಂಸ್ಕಾರಗಳನ್ನು ಕೊಡುವ ಹೊಣೆಗಾರಿಕೆ ಕುಲಪುರೋಹಿತರದ್ದು. ಸಂಸ್ಕಾರಗಳ ಕುರಿತಾಗಿ ಎಲ್ಲ ವೈದಿಕರಿಗೂ ಮಾಹಿತಿ ಇದ್ದರೂ ಅನುಭವ ಇದ್ದರೂ ಆ ಸಂಸ್ಕಾರಗಳನ್ನು ನಿರ್ದಿಷ್ಟವಾಗಿ ಕೊಡುವವರು ಕುಲಪುರೋಹಿತರು. ಆ ಕುಲಪುರೋಹಿತರಿಂದಲೇ ಎಲ್ಲ ಸಂಸ್ಕಾರಗಳು ನಡೆಯಬೇಕಾದ್ದರಿಂದ ಅಂತಹ ಕುಲಪುರೋಹಿತಿಗೆಯನ್ನು ಮಾಡುವಂತಹ ವ್ಯಕ್ತಿಗಳಿಂದಲೇ ನಾವು ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಬೇಕು, ನಿಮ್ಮ ಮುಂದೆ ಹಂಚಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ನಾವು ಪುಟ್ಟನಮನೆ ಪರಮೇಶ್ವರ ಭಟ್ರನ್ನು ಸಂಪರ್ಕ ಮಾಡಿದ್ವಿ. ಅವರು ಸಂತೋಷದಿಂದ ಒಪ್ಪಿ ನಮ್ಮ ಈ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಪರಮೇಶ್ವರ ಭಟ್ರೆ, ಸಂಸ್ಕಾರಗಳ ಕುರಿತಾಗಿ ನಮ್ಮ ಶ್ರೀಪ್ರಭಾ ಸ್ಟುಡಿಯೋದ ವೀಕ್ಷಕರಿಗೆ ನಿಮ್ಮಿಂದ ಎಲ್ಲ ಮಾಹಿತಿಗಳನ್ನು ಪಡೆಯುವುದಕ್ಕೆ ನಾವು ಬಯಸ್ತಾ ಇದ್ದೇವೆ. ಮನುಷ್ಯ ಹುಟ್ಟುವುದಕ್ಕಿಂತ ಪೂರ್ವದಲ್ಲಿಯೇ ಸಂಸ್ಕಾರಗಳು ಪ್ರಾರಂಭ ಆದರೆ ಮರಣಾನಂತರವೂ ಮನುಷ್ಯನಿಗೆ ಸಂಸ್ಕಾರ ಇದೆ. ಅದರಲ್ಲಿ ಪ್ರಧಾನವಾಗಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನು ನಿಮ್ಮ ಜೊತೆ ಇವತ್ತು ಚರ್ಚಿಸಬೇಕಾಗಿದೆ. ಈ ವಿವಾಹ ಸಂಸ್ಕಾರಕ್ಕೆ ಸಂಬಂಧಪಟ್ಟೆ ಅದಕ್ಕೂ ಹಿಂದಿನ ಸಮಾವರ್ತನೆ ಮತ್ತು ನಂತರದ ಗರ್ಭಾಧಾನ ಸಂಸ್ಕಾರಗಳು ಹೊಂದಿಕೊಳ್ಳುವ ಕಾರಣ ಇವತ್ತು ಮೊದಲಿಗೆ ಸಮಾವರ್ತನೆಯ ಕುರಿತಾಗಿ, ಅನಂತರ ವಿವಾಹದ ಕುರಿತಾಗಿ, ಆಮೇಲೆ ಗರ್ಭಾಧಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳನ್ನು ನಿಮ್ಮಿಂದ ತಿಳಿಯುವುದಕ್ಕೆ ನಾವು ಉತ್ಸುಕರಾಗಿದ್ದೇವೆ. ನಮಸ್ಕಾರ. ಸಮಾಜ ಈ ಸಂಸ್ಕಾರಗಳು ಬೇಕು ಅನ್ನೋದಾಗಿ ತುಂಬ ಪ್ರಾಚೀನ ಕಾಲದಿಂದ, ಬಹುಶಃ ವೇದದ ಕಾಲ ಅಂತ ಹೇಳಬಹುದು, ಅಥವಾ ಮನುಷ್ಯ ತನ್ನ ನಾಗರಿಕ ಸಮಾಜವನ್ನು ನಿರ್ಮಾಣ ಮಾಡಿದ ಕಾಲದಿಂದಲೂ ಪ್ರಯತ್ನ ಮಾಡ್ತಾನೆ ಬಂದಿದ್ದಾನೆ. ಸಂಸ್ಕಾರ ಅಂದರೆ ಮತ್ತಿನ್ನೇನೂ ಅಲ್ಲ, ದೋಷದ ನಿವಾರಣೆ, ಗುಣದ ಆಧಾನ, ಒಳ್ಳೆಯದರ ತುಂಬುವಿಕೆ. ಒಳ್ಳೆಯದನ್ನು ತುಂಬಲಿಕ್ಕೆ ಕಳೆಯನ್ನು ತೆಗಿಬೇಕು. ಅದಕ್ಕೆ ಸಂಸ್ಕಾರ ಅಂತ ಹೆಸರು. ಕಳೆ ತೆಗೆದು ಒಳ್ಳೆಯದನ್ನು ಬಿತ್ತುವುದು, ಇದು ಸಂಸ್ಕಾರದ ಮುಖ್ಯ ಗುಣಲಕ್ಷಣ.
ಈ ಸಂಸ್ಕಾರಗಳು ಬಹಳ ಋಷಿಗಳು ಬಹಳ ರೀತಿಯಲ್ಲಿ ಸಂಸ್ಕಾರಗಳನ್ನು ವಿವರಿಸಿದ್ದಾರೆ. ಅದರೊಳಗೆ ಗೌತಮ ಮಹರ್ಷಿ ಅತ್ಯಂತ ಶ್ರೇಷ್ಠ. ಯಾಕೆ ಆತ ಪ್ರಾಚೀನ ಅನ್ನುವ ಕಾರಣದಿಂದ. ಇನ್ನೊಂದು ಅಂದರೆ ಅತಿ ಹೆಚ್ಚು ಸಂಸ್ಕಾರಗಳನ್ನು ಹೇಳಿದ ಋಷಿ. ಅಂಥ ಗೌತಮರು ಈ ಎಲ್ಲ ಸಂಸ್ಕಾರಗಳನ್ನು ನಿರೂಪಿಸ್ತಾ 24 ಸಂಸ್ಕಾರಗಳನ್ನು ಹೇಳಿದರು. ಆ 24 ಸಂಸ್ಕಾರಗಳನ್ನು ಕ್ರಮವಾಗಿ ತಮ್ಮ ಮೊದಲ ಅಧ್ಯಾಯಗಳಲ್ಲಿ ನಿರೂಪಿಸಿ ಕೊನೆಗೆ ಅಥ ಅಷ್ಟವು ಆತ್ಮಗುಣಾ ಅಂತಂದರು. ಆ ಆತ್ಮಗುಣಗಳು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಒಳ್ಳೆಯ ಗುಣಗಳು. ಅದು ಯಾವುದಿರ್ತವೆ ಅಂದರೆ ಅದು ಅಸ್ಪೃಹ, ಯಾವುದೇ ಅತಿ ಆಸೆ ಪಡದೇ ಇರುವಂಥದ್ದು, ಅಕಾರ್ಪಣ್ಯ, ಯಾವುದರದ್ದೋ ಬೆನ್ಹತ್ತಿ ಹೋಗದೇ ಇರುವಂಥದ್ದು. ಹೀಗೆ ಹಲವು ಗುಣಗಳನ್ನು ಅಲ್ಲಿ ಅವರು ಪ್ರಸ್ತಾಪಿಸಿದ್ದಾರೆ. ಅವರು ಇಷ್ಟು ಸೊಗಸಾಗಿ ಹೇಳ್ತಾರೆ, ಮೇಲಿನ 24 ಸಂಸ್ಕಾರಗಳನ್ನು ಹೊಂದಿದಾಗ್ಯೂ ಅವನಿಗೆ ಅತಿ ಆಸೆ, ಲೋಲುಪತೆ ಇತ್ಯಾದಿ ಗುಣಗಳು, ಆತ್ಮಗುಣಗಳು ಅಂದರೆ ಇವತ್ತಿನ ಭಾಷೆಯಲ್ಲಿ ಮನುಷ್ಯತ್ವ, ಅದೇ ಆತ್ಮಗುಣ. ಆ 8 ಆತ್ಮಗುಣಗಳು ಒಂದು ವೇಳೆ ಇಲ್ಲ ಅಂತಾದಲ್ಲಿ ಮಾಡಿದ 24 ಸಂಸ್ಕಾರಗಳು ವ್ಯರ್ಥ. ಅವನು ಬ್ರಹ್ಮ ಸಾಯುಜ್ಯಕ್ಕೋ ಸಾಲೋಕ್ಯಕ್ಕೋ ಯೋಗ್ಯ ಅಲ್ಲ, ಅರ್ಹ ಅಲ್ಲ ಅಂತ ಹೇಳಿದರು. ಈ ತಾಳೆ ವಿಧಾನ ಅದನ್ನು ಜಗತ್ತಿಗೆ ಪ್ರಚುರಪಡಿಸಿದಂತಹ ಅದ್ಭುತವಾದ ವೈಜ್ಞಾನಿಕ ಮನೋಭಾವಗಳಿಂದ ಕೂಡಿದ ಧರ್ಮ ನಮ್ಮ ಸನಾತನ ಧರ್ಮ. ಇವರು ಇಷ್ಟಲ್ಲದೆ ಮುಂದುವರೆದು ಏನು ಹೇಳಿದರು ಅಂದರೆ, ಅದೇ ಅಧ್ಯಾಯದ ಕೊನೆಯಲ್ಲಿ ಬರುವ ಸೂತ್ರದಲ್ಲಿ, ನೀವು ಈ 8 ಆತ್ಮಗುಣಗಳು ಒಬ್ಬನಲ್ಲಿ ಇವೆ ಅಂತ ತಿಳ್ಕೊಳ್ಳಿ, ಅವನಿಗೆ ಈ 24ರಲ್ಲಿ 1-2 ಸಂಸ್ಕಾರ ಆಗಿದೆ ಅಂತಂದರೆ ಅವನು ಪೂರ್ಣ ಸಂಸ್ಕಾರವಂತ ಅಂತ ತಿಳಿಯಲಿಕ್ಕೆ ಅಡ್ಡಿಲ್ಲ. ಅಂದರೆ ತಾಳೆಗೆ ಹೆಚ್ಚು ಪ್ರಾಮುಖ್ಯತೆ ಉಂಟು. ಹಾಗಾಗಿ ಸಂಸ್ಕಾರ ಭಟ್ರು ಕರೆದ್ರೆ ಆಯಿತು ಅಲ್ಲ. ಸಂಸ್ಕಾರ 300 ಜನ 500 ಜನ 1000 ಜನರ ಕರೆದು ಊಟ ಹಾಕಿದರೆ ಆಯಿತು ಅಲ್ಲ. ಸಂಸ್ಕಾರ ಎನ್ನುವುದು ವಿಜೃಂಭಣೆಯ ವಸ್ತು ಅಲ್ಲ. ಸಂಸ್ಕಾರ ಎನ್ನುವುದು ಮಾರಾಟಿಕೆ ಅಲ್ಲ. ಸಂಸ್ಕಾರ ಎನ್ನುವಂಥದ್ದು ಪ್ರದರ್ಶನದ ವಸ್ತು ಅಲ್ಲವೇ ಅಲ್ಲ. ಇದು ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಇದೇ ಸಂಸ್ಕಾರ, ಮತ್ತಿನ್ನೇನು ಅಲ್ಲ. ಇದನ್ನು ಇನ್ನೂ ಹೆಚ್ಚಿನ ಋಷಿಗಳು ಇದರ ಬಗ್ಗೆ ಮಾತನಾಡ್ತಾ ಹಲವರು 18 ಸಂಸ್ಕಾರಗಳನ್ನು ಪೂರ್ವ ಸಂಸ್ಕಾರಗಳು, ಇನ್ನು ಹಲವರು 21 ಸಂಸ್ಕಾರಗಳನ್ನು ಪೂರ್ವ ಸಂಸ್ಕಾರಗಳು, ಹೀಗೆ ಸಂಖ್ಯೆಗಳಲ್ಲಿ ವ್ಯತ್ಯಾಸ ಉಂಟು. ಬೋಧಾಯನ ಆಚಾರ್ಯರದ್ದು ಬಹಳ ವೈಶಿಷ್ಟ್ಯ. ಅದು ನಾವು ಅನುಸರಿಸುವ ನಮ್ಮ ಮಾರ್ಗದರ್ಶಕರಾದಂತಹ ಆಚಾರ್ಯರು ಅವರು. ಬೋಧಾಯನ ಆಚಾರ್ಯರು 16 ಸಂಸ್ಕಾರಗಳನ್ನು ಹೇಳ್ತಾ ಮುಂದೆ ಅಪರ ಸಂಸ್ಕಾರಗಳನ್ನು ಹೇಳುವಾಗ ಪೂರ್ವ ಸಂಸ್ಕಾರಗಳು 16, ಅಪರ ಸಂಸ್ಕಾರಗಳು 16. ಆ ದೃಷ್ಟಿಯಲ್ಲೂ ಹುಟ್ಟು ಸಾವುಗಳಿಗೆ ನಾವು ಸಮತ್ವವನ್ನು ನೀಡಿದ್ದೇವೆ. ಹುಟ್ಟಿದಾಗೂ ನಾವು 16 ಸಂಸ್ಕಾರಗಳನ್ನು ಮಾಡ್ತೇವೆ, ತೀರ್ಕೊಂಡಾಗಲೂ 16 ಸಂಸ್ಕಾರ. ಅಂದರೆ ನಮಗೆ ಇವೆರಡೂ ಕೂಡ ಸಮತೂಕದ ವಸ್ತುಗಳು. ಹೀಗೆ ಸಮವಾಗಿ ಕಾಣುವ ಹೊಸ ದೃಷ್ಟಿಕೋನವನ್ನು ಆಚಾರ್ಯ ಬೋಧಾಯನರು ನಮಗೆ ಕೊಟ್ಟರು. ಆ 16ರಲ್ಲಿ ಗರ್ಭಾಧಾನದಿಂದ ಆರಂಭವಾಗಿ ಉಪನಯನದವರೆಗೆ 10 ಸಂಸ್ಕಾರಗಳು, ಉಪನಯನ 11ನೇ ಸಂಸ್ಕಾರ. ಉಪನಯನದಲ್ಲಿ ಏನು ಹೇಳ್ತಾರೆ ಅಂದರೆ ವೇದದ ವಿದ್ಯಾಭ್ಯಾಸ. ವೇದ ವಿದ್ಯಾಭ್ಯಾಸಕ್ಕೆ ಅದನ್ನು ಮರುಹುಟ್ಟು, ದೀಕ್ಷೆ, ಭಿಕ್ಷೆ ಇವೆರಡೂ ಕೂಡ ಏಕಕಾಲದಲ್ಲಿ ಉಪದೇಶಿಸಲ್ಪಡ್ತದೆ. ಮಂತ್ರದ ದೀಕ್ಷೆಯನ್ನು, ಆಮೇಲೆ ಭಿಕ್ಷಾಟನೆಯಿಂದ ಜೀವಿಕೆಯನ್ನು, ಇವೆರಡನ್ನೂ ಏಕಕಾಲದಲ್ಲಿ ಒಬ್ಬ ವ್ಯಕ್ತಿಗೆ ಹೇಳಿಕೊಟ್ಟು ಅದರ ಪ್ರಭಾವದ ಅಡಿಯಲ್ಲಿ ಆತ ವೇದ ವಿದ್ಯಾಭ್ಯಾಸವನ್ನು ಮಾಡಬೇಕು. ನಾವು ಆ ಕಾಲದ ವಾತಾವರಣವನ್ನು ನೋಡಿದರೆ ಅಥವಾ ಆ ಪರಿಸ್ಥಿತಿಯನ್ನು ನಮ್ಮ ಕಣ್ಣೆದುರಿಗೆ ತಂದುಕೊಂಡ್ರೆ ವೇದ ವಿದ್ಯೆಯೇ ಪರಮ ವಿದ್ಯೆ, ಅದರ ಅಧ್ಯಯನವೇ ಶ್ರೇಷ್ಠವಾದ ಅಧ್ಯಯನ.
ಅದಕ್ಕೆ ಅವನು ಇವನು ಎಂಬ ಭೇದವಿಲ್ಲದೆ ಅದನ್ನು ಓದಬೇಕು. ಅದು ಮನೆ ಮನೆಯಲ್ಲಿ ಇತ್ತು, ಪಾಠಶಾಲೆಗಳು ಇತ್ಯಾದಿಯಾಗಿ. ಹಾಗೆ ವಿದ್ಯಾಭ್ಯಾಸವನ್ನು ಮಾಡಿ ದ್ವಿಜತ್ವ ಸಂಪಾದನೆಯೇ ಇಡೀ ಉಪನಯನ ಸಂಸ್ಕಾರದ ಮುಖ್ಯ ಉದ್ದೇಶ. ಹೀಗೆ ಸಂಸ್ಕಾರ ಎನ್ನುವುದರಿಂದ ಆರಂಭಿಸಿ ನಾವು ಪಾಠಶಾಲೆಯವರೆಗೆ ಬಂದಾಯಿತು. ದ್ವಿಜತ್ವ ಸಿದ್ಧಿ. ಮರುಹುಟ್ಟು ಯಾವುದರಿಂದ ಆಯಿತು ಅಂದರೆ, ತಂದೆ ತಾಯಿಯರ ಸೇರುವಿಕೆಯಿಂದ ಬಂದ ಏನು ಈ ಶರೀರ ಇದೆಯೋ ಇದು ಮೊದಲನೇ ಹುಟ್ಟು. ಈ ಶರೀರದಲ್ಲಿ ಹೊಸ ವಿಚಾರದ ಆವಿಷ್ಕಾರ ಏನಿದೆಯೋ ಅದು ಮರುಹುಟ್ಟು. ಇವತ್ತು ನಾವು ಕಾಣ್ತೇವೆ, ಸುಮ್ಮನೆ ಹುಟ್ಟಿನಿಂದ ಬಂದ ಬುದ್ಧಿಯನ್ನು ಹಾಗೇ ಇಟ್ಟುಕೊಂಡು ಅದನ್ನು ಉದ್ದೀಪನಗೊಳಿಸಿಕೊಳ್ಳದೆ, ಒಳ್ಳೆಯ ವಿಷಯಗಳನ್ನು ತನ್ನೊಳಗಿದ್ದದ್ದನ್ನು ನೋಡಿಕೊಳ್ಳದೆ ಎಷ್ಟು ಮಕ್ಕಳು ಹಾಳಾಗೋದನ್ನು ಇವತ್ತು ನಾವು ಪತ್ರಿಕೆಗಳಲ್ಲಿ ಪ್ರತಿನಿತ್ಯ ನೋಡ್ತೇವೆ. ಅದಕ್ಕೆ ಮುಖ್ಯವಾಗಿ ನಾವು ಉಪನಯನ ಸಂಸ್ಕಾರಕ್ಕೆ ಧನ್ಯವಾದವನ್ನು ಹೇಳಬೇಕು. ಇದು ಆ ಕಾಲದ ವಿದ್ಯಾಭ್ಯಾಸಕ್ಕೆ ಜನ ಕೊಡುವ ಮಹತ್ವವನ್ನು ತಿಳಿಸ್ತಾ ಇದೆ. ವಿದ್ಯಾಭ್ಯಾಸಕ್ಕೆ ಇವತ್ತು ಪ್ರತಿ ಪಾಲಕರು ಎಷ್ಟು ಹಣವನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಒಳ್ಳೆಯ ವಿದ್ಯೆ ಸಿಗಬಹುದು, ಇಲ್ಲಿ ಒಳ್ಳೆಯ ವಿದ್ಯೆ ಸಿಗಬಹುದು. ಇರಲಿ, ಒಂದಷ್ಟು ಆಯಾ ಕಾಲದ ಆಕಾಂಕ್ಷೆಗಳು, ಉದ್ಯೋಗಾಕಾಂಕ್ಷಿಯಾಗಿ, ಅಧಿಕಾರಾಕಾಂಕ್ಷಿಯಾಗಿ. ಆದರೆ ವಿದ್ಯಾಕಾಂಕ್ಷಿಯಾಗಿ ಬದುಕುವ ವಿದ್ಯಾರ್ಥಿ ಜೀವನ ಅತ್ಯಂತ ಶ್ರೇಷ್ಠವಾದ್ದು. ಅದಕ್ಕೆ ಒಂದು ಸಂಸ್ಕಾರ ಬೇಕು, ಉಪನಯನ. ಈ ಉಪನಯನ ಹತ್ತಿರಕ್ಕೆ ಒಯ್ಯುವುದು, ವೇದದ ಹತ್ತಿರಕ್ಕೆ ಒಯ್ಯುವುದು, ಗಾಯತ್ರಿಯ ಹತ್ತಿರಕ್ಕೆ ಒಯ್ಯುವುದು, ಸಮಾಜದ ಹತ್ತಿರಕ್ಕೆ ಒಯ್ಯುವುದು ಎಲ್ಲದೂ ಬಂತು ಅಲ್ಲಿ. ಇನ್ನೊಂದು ಅರ್ಥ ಉಂಟು. ಉಪ ಅಂದರೆ ಎತ್ತರಕ್ಕೆ ಒಯ್ಯುವುದು, ನಿನ್ನ ವಿಚಾರದಲ್ಲಿ ಎತ್ತರ. ಹೀಗೆ ಎತ್ತರದ ಆಕಾಂಕ್ಷಿತನವನ್ನು ಅಲ್ಲಿ ಕಲಿಸ್ತಾ ಹೋದರು. ಹಾಗೆ ಉಪನಯನ ಪ್ರಾರಂಭ ಆಗಿದ್ದು ಅದೊಂದು ಸಂಸ್ಕಾರವಾಗಿ, ಉತ್ಸವವಾಗಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಮಾತೃಭೋಜನ ಏನು, ತಾಯಿ ಹತ್ತಿರ ಮಗು ಉಳಿದರೆ ಅವನು ಹೀಗೇ ಮುಂದುವರೆದು ಬಿಡ್ತಾನೆ. ನಿಜವಾಗಿಯೂ ತಾಯಿ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತೆಲ್ಲ ಬರ್ತದೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಈ ಗುರುವಿನ ಅವಧಿ ಉಂಟು, 7 ವರ್ಷ 8 ವರ್ಷ ಅವಧಿ. ಆಮೇಲೆ ಅಲ್ಲಿ ನೀರು ನಿಲ್ಲಲಿಕ್ಕೆ ಪ್ರಾರಂಭ ಆಯಿತು. ಅದು ಹರಿಯುವ ನೀರಾಗಿ ಹೋಗಬೇಕು. ಅದಕ್ಕೇನು ಮಾಡಿದ್ರು ಅಂದರೆ, ತಾಯಿಯಿಂದ ಮಗುವನ್ನು ಬೇರ್ಪಡಿಸಬೇಕು. ಅವನು ಸಮಾಜಮುಖಿಯಾಗಬೇಕು. ಅವನು ಹೆಚ್ಚು ಓದುಗಳನ್ನು, ಹೆಚ್ಚೆಚ್ಚು ವಿದ್ಯೆಗಳನ್ನು ಸಂಪಾದಿಸಬೇಕು. ಅದಕ್ಕೆ ಮೊದಲು ತಾಯಿಯ ಮಡಿಲಿಂದ ಅವನು ಸರಿಸಬೇಕು, ಗುರುವಿನ ಮಡಿಲಿಗೆ ಅವನನ್ನು ಒಯ್ಯಬೇಕು. ಗುರುವಿನ ಕಡೆಗೆ ಒಯ್ಯಬೇಕಾದ್ರೆ ತಾಯಿಗೆ ಬೇಸರ ಆಗಬಾರ್ದು. ತಾಯಿ ಊಟವನ್ನು ಉಣಿಸಬೇಕು. ಮಾತೃಭೋಜನ ಅಂತ ಉಪನಯನದಲ್ಲಿ ಮುಖ್ಯ ಕಾರ್ಯಕ್ರಮ. ಹಾಗೆ ಮಡಿಲಿಗೆ ಮಗನನ್ನು ಕರೆದುಕೊಂಡು ಅವನಿಗೆ ಊಟ ಹಾಕಿ, ಪಾಠಶಾಲೆಯಲ್ಲಿ ಆ ಕಾಲದಲ್ಲಿ ಓದುತ್ತಾ ಇರುವ ಹುಡುಗರನ್ನು ಮನೆಗೆ ಕರೆಸಿ ಅವರ ಜೊತೆ ಆಟವನ್ನು ಪಾಠವನ್ನು ಮನೆಯಲ್ಲೇ ಕೊಟ್ಟು, ಆ ಒಟ್ಟುಗಳ ಜೊತೆಗೆ 2 3 4 ದಿನಗಳವರೆಗೆ ಕಳೆದು, ಆಗ ಹುಡುಗನಿಗೆ ಮಕ್ಕಳ ಜೊತೆ ಇರುವುದು ಹೆಚ್ಚು ಅಪ್ಯಾಯಮಾನ ಅಂತನಿಸಿ ಮನೆ ಬಿಟ್ಟು ಹೊರಡ್ತಾನೆ. ಮನೆಯಿಂದ ಕರೆದುಕೊಂಡು ಹೋಗಲಿಕ್ಕೆ ಒಂದು ಸಂಸ್ಕಾರ ಕೊಟ್ಟರು. ಅವನು ಪಾಠಶಾಲೆಗೆ ಹೋದ. ಪಾಠಶಾಲೆಯಲ್ಲಿ ಆ ಹುಡುಗರ ಜೊತೆಯಲ್ಲಿ ಬೆರೆತು ಗುರುವಿನ ಜೊತೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾನೆ. ಇದು ಉಪನಯನ ಸಂಸ್ಕಾರದ ಒಂದು ವ್ಯಾಪ್ತಿ. ನಮಗೆ ಅರ್ಥ ಆಯಿತು. ಈ ಸಂಸ್ಕಾರದಿಂದ ನಾವು ವೇದ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡ್ತಾ ಇದ್ದೇವೆ. ಇದರ ಅರ್ಥ ಎಲ್ಲರ ಮೇಲೂ ವೇದವನ್ನು ಹೇರ್ತಾ ಇದ್ದೇವೆ ಅಂತಲೇ. ಒಂದಷ್ಟು ಕಾಲದಿಂದ ಭಾರತದಲ್ಲಿ ವಿದ್ಯೆ ಅಂದರೆ ವೇದ, ವೇದ ಅಂದರೆ ವಿದ್ಯೆ. ಬಹುಶಃ ವೇದದಲ್ಲಿ ಇಲ್ಲದ ವಿಷಯಗಳೇ ಇಲ್ಲ. ಅಷ್ಟು ವಿಷಯಗಳ ಬಗ್ಗೆ ಚರ್ಚೆ ಇದೆ, ಅಷ್ಟು ವಿಷಯಗಳ ಬಗ್ಗೆ ಮಾಹಿತಿಗಳಿವೆ. ಇವತ್ತಿನ ಕಾಲದಲ್ಲಿ ಮಾಹಿತಿ ಅಂತ ಹೇಳ್ಬೋದು, ಮಾಹಿತಿ ಕೂಟ ಉಂಟು. ಅಷ್ಟೆಲ್ಲ ಹೇಳಿದಂತಹ ವೇದ ಅದೊಂದು ಮಂತ್ರವಾಗಿಯೋ ಅದು ರಹಸ್ಯವಾಗಿಯೋ ಇವತ್ತು ಉಳ್ಕೊಂಡಿದೆ ಅಂತ ಹೇಳ್ತಾ ಇದ್ದೇವೆ. ಅದರ ಹೊರತಾಗಿ ಅದು ಒಂದು ವಿದ್ಯೆಯ ರಾಶಿಯಾಗಿ, ಮಾಹಿತಿಗಳ ಸಂಗ್ರಹವಾಗಿ, ಕಣಜವಾಗಿ, ನಾನಂತೂ ಅದು ಮಾಹಿತಿಗಳ ಕಣಜ ಅನ್ನುವ ಶಬ್ದವನ್ನೇ ಹೆಚ್ಚು ಒಪ್ಪುತ್ತೇನೆ. ಇವತ್ತು ಬಹುತೇಕರ ದೃಷ್ಟಿಯಲ್ಲಿ ವೇದ ಅಂತಂದರೆ ಪೂಜೆ ಮಾಡುವುದಕ್ಕೆ, ಹೋಮ ಮಾಡುವುದಕ್ಕೆ ಇರುವ ಮಂತ್ರಗಳು ಎನ್ನುವ ಸೀಮಿತ ಕಲ್ಪನೆ ಬಂದ್ಬಿಟ್ಟೆ.
ನೋಡಿ ಎಷ್ಟು ವಿಚಿತ್ರ ಅಂದರೆ, ಇವತ್ತು ವಿಜ್ಞಾನದ ಆವಿಷ್ಕಾರಗಳು ಇಷ್ಟ ಆಗ್ತಾ ಇದ್ದಾವೆ. ಆವಿಷ್ಕಾರದ ಉದ್ಘಾಟನೆಗೆ ಗಂಟೆ ಹಿಡಿದು ಭಟ್ರು ಬೇಕು. ಇದು ಹೇಗಪ್ಪ ಒಂದಕ್ಕೊಂದು ತಾಳಮೇಳ ಹೇಳಿ ನಮಗೆ ಅನ್ನಿಸ್ತದೆ. ನಿಜವಾಗಿಯೂ ಅಂದರೆ ಒಂದು ದೈವೀಯ ಪ್ರೇರಣೆ, ದೈವಿಕವಾದಂತಹ ಅನುಗ್ರಹ ನಮಗಾಗಲಿ, ನಮ್ಮ ವಿಜ್ಞಾನ ಯಶಸ್ವಿಯಾಗಲಿ, ಆ ಉದ್ದೇಶದಿಂದ ಅವರು ಭಟ್ರನ್ನು ಕರೀತಾರೆ. ನಾನು ಹೇಳ್ತೇನೆ, ಭಟ್ರಾದವರು, ವೈದಿಕರಾದವರು ಕೆಲವು ಮಂತ್ರಗಳನ್ನು ಓದಿರ್ತಾರೆ ಅಥವಾ ವೇದದ ಒಂದಷ್ಟು ಭಾಗಗಳನ್ನು ಕಲ್ತಿರ್ತಾರೆ. ಹಾಗೆ ಕಲಿತಾದರೂ ವೇದವನ್ನು ಉಳಿಸಿದ ಕೀರ್ತಿ ಉಂಟು ಅವರಿಗೆ. ಅಷ್ಟಾರು ಉಳ್ಕೊಂಡ್ತಲ್ಲ. ಈಗ ಸಮಾವರ್ತನೆ, ಕಾಶಿಗೆ ಹೋಗುವುದು, ಇದು ಆಚರಣೆ ಇದ್ದಿದ್ದರಿಂದ ಉಂಟು ಬಿಟ್ಟರೆ ಜನಸಾಮಾನ್ಯರಿಗೆ ಇದರ ಅರ್ಥವೇ ಗೊತ್ತಿಲ್ಲ. ಯಾಕೆಂದರೆ ನಾವು ಅಷ್ಟು ದೂರ ಬಂದು ಆಗಿದೆ. ಆದರೆ ಇವತ್ತು ನೀವು ಪ್ರಶ್ನೆ ಮಾಡ್ತೀರಿ, ಏನೋ ಸಮಾವರ್ತನೆ ಯಾಕೆ ನಿಮಗೆ ಆ ಶಬ್ದ ಗೊತ್ತು ಅಂದರೆ ಆಚರಣೆ ಇದ್ದಿದ್ದರಿಂದ ಗೊತ್ತು. ಭಟ್ರು ಮಂತ್ರ ಹೇಳ್ತಾ ಇರೋದರಿಂದ ವೇದ ಅನ್ನೋದೊಂದು ಇದೆ ಅಂತ ಗೊತ್ತಾಯಿತು ಈ ಜಗತ್ತಿಗೆ. ಅಷ್ಟು ಧನ್ಯತೆ ಭಟ್ರ ಸಮಾಜಕ್ಕುಂಟು. ಅಷ್ಟನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಅಕ್ಷರ ತಪ್ಪದೆ, ಸ್ವರ ವ್ಯತ್ಯಾಸ ಮಾಡದೆ. ಕಡೆಗೆ ಅದು ಬದುಕಿಗೆ ಬಂತು, ಅದೆಲ್ಲ ಬೇರೆ ಪ್ರಶ್ನೆ. ಅದು ಪ್ರತಿಯೊಂದು ಅದು ಯಾರ ಕೈಲಿದೆ ಮಾಣಿಕ್ಯ ಅನ್ನೋದ್ರ ಮೇಲೆ ಹೋಗ್ತದೆಯೇ ಬಿಟ್ಟರೆ ಹಾಗೆ ವ್ಯತ್ಯಾಸಗಳು ಆಗಿದ್ದಾವೆ ಸಮಾಜದಲ್ಲಿ. ಕಾಲದ ಪ್ರಭಾವ ಮತ್ತು ಬದುಕಿನ ಅನಿವಾರ್ಯತೆ ಇದು ಎಲ್ಲಿಗೋ ಒಯ್ದುಬಿಟ್ಟಿದೆ ನಮ್ಮನ್ನು. ಆದರೆ ಈ ಸಂಸ್ಕಾರಗಳ ಉದ್ದೇಶ ವಿದ್ಯಾಭ್ಯಾಸದವರೆಗೆ ತಂದು ಮುಟ್ಟಿಸಿದೆ. ಉಪನಯನ, ಆ ವಿದ್ಯಾಭ್ಯಾಸಕ್ಕೆ ಉಪನಯನ ಸಂಸ್ಕಾರ ಆಯಿತು. ಆದ ಮೇಲೆ ಅವನು ಗುರುಕುಲಕ್ಕೆ ಹೋದ. ಗುರುಕುಲ ಎಲ್ಲಿದೆ ಅಂದರೆ ತುಂಬ ದೂರದಲ್ಲಿ ಇರ್ತಿರಲಿಲ್ಲ, ಅಲ್ಲೇ ನದಿ ತೀರದಲ್ಲಿ. ನಮ್ಮ ಎಲ್ಲ ವಿದ್ಯಾಭ್ಯಾಸ ಕೇಂದ್ರಗಳು ನದಿ ತೀರದಲ್ಲೇ. ಪ್ರತಿ ಋಷಿಗಳ ಆಶ್ರಮಗಳು ನದಿ ತೀರದಲ್ಲಿ. ಎಲ್ಲಿವರೆಗಿದೆ ಅಂದರೆ ಧರ್ಮಶಾಸ್ತ್ರದಲ್ಲಿ ಈ ನದಿಯವರೆಗೆ ನಮ್ಮ ಆಚರಣೆಯ ಗಡಿ ಅನ್ನೋದಾಗೆಲ್ಲ ಗಡಿ ಉಂಟು, ಸೀಮೆ ಉಂಟು. ಅದಕ್ಕೆಲ್ಲ ನದಿಗಳೇ ಗಡಿಗಳು. ನದಿಗಳೇ ಗಡಿಗಳು. ಈ ಆಚರಣೆ ನರ್ಮದೆಯ ನಂತರ ಇಲ್ಲ ಅಂತ ವಚನ ಬರ್ತಾರೆ. ನರ್ಮದೆಯ ಕೆಳಗಿದ್ದವರಿಗೆ ಇಂಥ ಆಚರಣೆ ಅಂದರೆ ಧರ್ಮಶಾಸ್ತ್ರದಲ್ಲಿ ಅವರು ನದಿಯನ್ನು ದಾಟುವ ಪ್ರಯತ್ನವನ್ನು ಮಾಡಲಿಲ್ಲ. ಇದರ ಕೆಳಗಿದ್ದವರು ಈ ರೀತಿಯಾಗಿ ನಾವು ಬದುಕು ಮಾಡಬೇಕು ಅಂತ ಆಚರಣೆಗಳನ್ನು ಕೊಟ್ಟರು. ಈಗ ನಮಗೆ ಡಿಜಿಟಲ್ ಯುಗದಲ್ಲಿ ನದಿಯ ಸೀಮೆ ಇಲ್ಲ. ವಿಶ್ವವೇ ಒಂದು ಮನೆಯಾಗಿದೆ. ಎಲ್ಲ ಋಷಿಗಳ ಮಾತು ಈಗ ನಮ್ಮ ಎದುರಿಗುಂಟು. ನಾವು ಗೊಂದಲಕ್ಕೆ ಬೀಳ್ತಾ ಇದ್ದೇವೆ. ಈಗ ಹೀಗಿದೆಯಾ ಈ ಗೊಂದಲಗಳು ಇವತ್ತು ಏರ್ಪಡಲಿಕ್ಕೆ ಕಾರಣ ಈ ನದಿಯ ಸೀಮೆಗಳು ಇಲ್ಲದೆ ವಿಶ್ವವ್ಯಾಪಿಯಾಗಿ ನಾವು ಒಂದಾಗಿದ್ದರಿಂದ ಅದನ್ನು ನಾವು ಈಗ ಏನು ಮಾಡಬೇಕು, ಅದಕ್ಕೆ ಮಾರ್ಗವನ್ನು ಕಂಡುಕೊಳ್ಬೇಕು. ಹೀಗೆ ವಿದ್ಯಾಭ್ಯಾಸ ಅಂದರೆ ವೇದ ವಿದ್ಯಾಭ್ಯಾಸ. ಆ ವೇದ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ವಟುವನ್ನು ಸಿದ್ಧಪಡಿಸಿ ಆ ಮಕ್ಕಳ ಜೊತೆಗೆ ತಂದೆ ತಾಯಿಯರು ಪಾಠಶಾಲೆಗೆ ಬಿಡ್ತಾ ಇದ್ದಾರೆ. ಮನೆ ಹತ್ತಿರದೇ ಪಾಠಶಾಲೆ ಇದೆ, ನದಿ ತೀರದಲ್ಲಿ ಪಾಠಶಾಲೆ ಇದೆ. ಆ ಪಾಠಶಾಲೆಯಲ್ಲಿ ಬದುಕನ್ನು ಕಲಿಸ್ತಾರೆ. ಅಂದರೆ ಅವರೇ ತರಕಾರಿಗಳನ್ನು ಬೆಳೆದು ಅವರೇ ತಿನ್ನುವಂಥದ್ದು, ಅಥವಾ ಹತ್ತಿರದ ಅಗ್ರಹಾರಗಳೋ ಕೇರಿಗಳಿಗೋ ಹೋಗಿ ಭಿಕ್ಷೆಯನ್ನು ಎತ್ತಿ ತಂದ ಧಾನ್ಯವನ್ನು ಬಳಸುವಂಥದ್ದು. ಭಿಕ್ಷೆ ನಮಗೆ ವ್ರತ, ಬೇಡುವುದಲ್ಲ ಅದು. ಭಿಕ್ಷೆ ನಮಗೆ ವ್ರತ, ಅದು ನನಗೆ ಧರ್ಮ. ಹಾಗೆ ಅವನು ಮೊದಲೇ ಕೈ ಒಡ್ಡಿ ಬದುಕನ್ನು ಆರಂಭಿಸಿದ. ಇಲ್ಲಿ ನಮಗೆಲ್ಲವೂ ಭಿಕ್ಷೆಯೇ. ಶುಕ್ರಶೋಣಿತಗಳ ಸಂಗಮವೂ ಭಿಕ್ಷೆ, ಜೀವದ ಆವಿರ್ಭಾವವೇ ಭಿಕ್ಷೆ. ಈ ಜಗತ್ತನ್ನು ಕಂಡಿದ್ದೇ ಭಿಕ್ಷೆಯ ಒಂದು ಹಿನ್ನೆಲೆಯಲ್ಲಿ. ಆ ದೃಷ್ಟಿಯಲ್ಲಿ ನೋಡಿದ ನಮ್ಮ ಹಿರಿಯರು ದೀಕ್ಷೆಯನ್ನು ಭಿಕ್ಷೆಯನ್ನು ಒಂದುಗೊಳಿಸಿ ಉಪನಯನದ ನಂತರ ವೇದವನ್ನು ಓದಿ ಅಂತಂದರು. ಅದು ಅವರಿಗೆ ಇವರಿಗೆ ಅಂತಿಲ್ಲ, ಎಲ್ಲರಿಗೂ ಕಡ್ಡಾಯ. ಆವಾಗ ವೇದವನ್ನು ಓದ್ತಾ ಹೋದ. ಪಾಠಶಾಲೆಯಲ್ಲಿ ಆಯಾ ಅಧ್ಯಾಪಕರ ಸಾಮರ್ಥ್ಯದ ಮೇರೆಗೆ ಅವನ ವಿದ್ಯಾಭ್ಯಾಸ ಉತ್ಕೃಷ್ಟವಾಗಿ ಆಯಿತು. ಆದ ನಂತರ ಗುರುಗಳು ಹೇಳ್ತಾ ಇರ್ತಿದ್ರು, ಯಾವತ್ತೂ ಹಾಗೆ ಶ್ರೇಷ್ಠವಾದ ವಿಷಯಗಳನ್ನು, ಕನಸುಗಳನ್ನು ಮಗುವಿನ ಮನಸ್ಸಿಗೆ ತುಂಬುತ್ತಾ ಇರೋದು ಗುರುವಿನ ಲಕ್ಷಣವೇ ಅದು.
ಅವನು ಕೇಳ್ತಾ ಇದ್ದ, ಗುರುವಿನ ಮಾತನ್ನು ಕೇಳ್ತಾ ಇದ್ದ. ಕಾಶಿಯಲ್ಲಿ ವಿದ್ವಾಂಸರಿದ್ದಾರೆ, ಕಾಶಿಯಲ್ಲಿ ಒಪ್ಪಿಕೊಂಡ್ರು ನೀನು ಪಡೆದ ವಿದ್ಯೆ ಸಾರ್ಥಕ, ಅವರು ಒಪ್ಪಬೇಕು. ಹಾಗಾಗಿ ನಮ್ಮಲ್ಲಿ ಕಾಶಿ ಪಂಡಿತರ ಮನೆ ಅಂದರೆ ಕಾಶಿಗೆ ಹೋಗಿ ಆ ಕಾಲದಲ್ಲಿ ಪಾಂಡಿತ್ಯವನ್ನು ಪ್ರದರ್ಶಿಸಿ ಅಥವಾ ಹೇಳಿ ಅವರಿಂದ ಸೈ ಎನಿಸಿಕೊಂಡವರು. ಅವನು ಹುಡುಗ 1ನೇ ಕ್ಲಾಸ್ನಿಂದ 12 ವರ್ಷ ಅಂತ ಇಟ್ಕೊಳ್ಳಿ, 7 ವರ್ಷಗಳಿರ್ಬೋದು, 4 ವರ್ಷಗಳಿರ್ಬೋದು. ಕಾಂಡಾಧ್ಯಯನ, ಅದು 5 ಕಾಂಡಗಳ ಅಧ್ಯಯನ, ಆಯಾ ಕಾಂಡಾಧ್ಯಯನಕ್ಕೆ ಒಂದೊಂದು ವ್ರತ. ಹೀಗೆ ಮಾಡಿ ಅವನು ವಿದ್ಯಾಭ್ಯಾಸವನ್ನು ಮಾಡುವಾಗ ಗುರು ಹೇಳಿದ ಕಾಶಿಯ ಕನಸನ್ನು ತಲೆಯಲ್ಲಿ ಹೊತ್ತುಕೊಂಡು ಗುರು ಹೇಳಿದ್ರು, ಈ ಪಾಠಶಾಲೆಯಲ್ಲಿ ನೀನು ಕಲಿಯಬೇಕಾದ್ದನ್ನು ನಾನು ಕಲಿಸಿದ್ದೇನೆ, ಇದು ಸಾರ್ಥಕವಾಗಬೇಕು, ಕಾಶಿಯಲ್ಲಿ ಹೋಗಿ ನೀನು ಪರೀಕ್ಷೆಯನ್ನು ಕೊಡಬೇಕು. ಅಲ್ಲಿ ಮಾತ್ರ ಒಂದು ಯೂನಿವರ್ಸಿಟಿ, ಇವತ್ತಿನ ಭಾಷೆಯಲ್ಲಿ ಕಾಶಿ ಮಾತ್ರ ಶ್ರೇಷ್ಠವಾದ ಯೂನಿವರ್ಸಿಟಿ, ಅಲ್ಲಿ ಸರ್ಟಿಫಿಕೇಟ್ಗಳು ಸಿಗುತ್ತವೆ. ಇಲ್ಲಿ ಎಲ್ಲೂ ಪಾಠಶಾಲೆಗಳಲ್ಲಿ ಸರ್ಟಿಫಿಕೇಟ್ಗಳು ಇರೋದಿಲ್ಲ. ಹಾಗಾಗಿ ನೀನು ಕಾಶಿಗೆ ಹೋಗಬೇಕು. ಅವನೇನು ಮಾಡ್ದ ಅಂತಂದರೆ, ಪಾಠಶಾಲೆಯ ಅಧ್ಯಯನ ಮುಗಿದ ನಂತರ 12 ವರ್ಷಗಳ ಕಾಲ ಅಧ್ಯಯನ ಮುಗಿದ ನಂತರ ನಾನು ಕಾಶಿಗೆ ಹೊರಟಿದ್ದೇನೆ. ಗುರುವಿಗೆ ತಡಬಡಿಸ್ಲಿಕ್ಕೆ ಪ್ರಾರಂಭ ಆಯಿತು. ಇಂಥವ್ರ ಮನೆ ಮಗ, ಇನ್ನು ಬೇರೆ ಬೇರೆ ಅವನ ಜೀವನಚರ್ಯಗಳ ಬಗ್ಗೆ ಇದರ ಬಗ್ಗೆ ಎಲ್ಲ ಅವರ ಪಾಲಕರಲ್ಲಿ ಗುರುವಿನ ಸಂಭಾಷಣೆಗಳು ಬೇಕಾದಷ್ಟು ಇದ್ದಿರ್ತವೆ. ಮನೆಗೆ ಸುದ್ದಿಯನ್ನು ಕೊಡಬೇಕು, ನಿಮ್ಮ ಮಗನಿಗೆ ವಿದ್ಯಾಭ್ಯಾಸ ಆಗಿದೆ, ಸ್ನಾತಕ, ಆತ ಸ್ನಾನ ಮಾಡಲು ಯೋಗ್ಯ, ಸ್ನಾನ ಹೊಂದಿದವ, ವೇದದಿಂದ ಸ್ನಾತಕನ ಆಗಿದ್ದಾನೆ, ವೇದ ವಿದ್ಯಾಭ್ಯಾಸಗಳಿಂದ ಮಿಂದೆದ್ದವ. ಅಲ್ಲಿಯವರೆಗೆ ವ್ರತ ನಿಯಮಗಳಿತ್ತು, ಈಗ ಮಿಂದೆದ್ದ ಮೇಲೆ ಅವನಿಗೆ ಆ ವ್ರತಗಳಿಲ್ಲ, ವೇದ ವ್ರತಗಳ ನಿಯಮವಿಲ್ಲ. ಆ ವ್ರತವನ್ನು ಮೀರಿದ, ವ್ರತ ಮುಗಿದು ಸ್ನಾನವನ್ನು ಮಾಡಿದ. ಹಾಗೆ ಸ್ನಾತಕನಾಗಿದ್ದಾನೆ, ಮಿಂದೆದ್ದಿದ್ದಾನೆ. ಅವನೀಗ ಕಾಶಿಯ ಕಡೆಗೆ ಅಭಿಮುಖವಾಗಿ ಹೋಗಲು ಉತ್ಸುಕನಾಗಿದ್ದಾನೆ ಅನ್ನುವ ವಿಷಯ ತಿಳಿದ ತಕ್ಷಣ, ಈಗಿನಷ್ಟು ಸುಲಭ ಅಲ್ಲ ಕಾಶಿಯ ಪ್ರಯಾಣ. ಈಗ ಕ್ಷಣಾರ್ಧದಲ್ಲಿ ನಾವು ವಾರಾಣಸಿಗೆ ಹೋಗಿ ಇಳಿಬೋದು. ಅವನು ಕಾಶಿಗೆ ಹೊರಟ್ನ. ಅಯ್ಯೋ, ಕಾಶಿಗೆ ಹೋದವರು ತಿರುಗು ಬಂದ ದಾಖಲೆಗಳೇ ಕಡಿಮೆ ನಮ್ಮಲ್ಲಿ. ಅಂಥ ಒಂದು ಅರಣ್ಯದಲ್ಲಿ ನಾವು ಬದುಕ್ತಾ ಇದ್ದೇವೆ. ಹಾಗಾಗಿ ಇವರು ಲಘು ಬಗೆಯಲ್ಲಿ ಎದ್ದು ಈ ವಯಸ್ಸಿಗೆ ಅವನಿಗೆ ಮದುವೆಯನ್ನು ಮಾಡಿಸ್ಬೇಕು. ಇದು ಅನಾಶ್ರಮಿಯಾಗಿ ಉಳಿದ್ಬಿಟ್ನಲ್ಲ, ತ್ರಿಶಂಕು ಆಗ್ಬಿಟ್ನಲ್ಲ. ಈಗಿನ ಭಾಷೆಯಲ್ಲಿ ಲವ್ ಅಂತ ಏನು ಕರೀತಾರೋ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟ ಧರ್ಮ ನಮ್ಮದು. ಯೌವನ ಆಯಿತು ಅಂದರೆ ಎಲ್ಲವೂ ಆಯಿತು. ವಿವಾಹವನ್ನು ಎಷ್ಟು ಜನ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಬ್ರಹ್ಮಚಾರಿನೂ ಬಿದ್ದ, ಸನ್ಯಾಸಿಯೂ ಬಿದ್ದ. ಪ್ರೀತಿಸಿ ಮದುವೆ ಆಗುವುದನ್ನು ಒಪ್ಪಿದೆ, ವೇದ ಕಾಲದಿಂದ